ಅನುಕೊಂಡಹಳ್ಳಿ ಹೋಬಳಿಯ ಕಲ್ಕುಂಟೆ ಗ್ರಾಮದಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ಐತಿಹಾಸಿಕ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸ್ಥಳೀಯ ಶಾಸಕ ಶರತ್ ಬಚ್ಚೇಗೌಡ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಇನ್ನು ಇದೇ ಸಂದರ್ಭದಲ್ಲಿ ಕಲ್ಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಸ್ ರಾಮು ಮಾತನಾಡಿ, ಕಳೆದ 2-3 ವರ್ಷಗಳಿಂದ ಕೊರೋನಾದಿಂದಾಗಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಈ ಬಾರಿ ಬಹಳ ಅಚ್ಚುಕಟ್ಟಾಗಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗಿದ್ದು, ಭಕ್ತಾದಿಗಳಿಗೆ ವಿಶೇಷವಾಗಿ ಮಸಾಲೆ ದೋಸೆ ಸೇರಿದಂತೆ ಭರ್ಜರಿ ಅನ್ನದಾಸೋಹ ಏರ್ಪಡಿಸಲಾಗಿದೆ ಎಂದರು. ನಮಸ್ಕಾರ, ನನ್ನ ಹೆಸರು ರಾಮು ಅಂತ. ಈ ಕಲ್ಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ. ಮತ್ತು ಕಲ್ಕುಂಟೆ ಅಗ್ರಹಾರದಲ್ಲಿ ಈ ದಿನ ಐತಿಹಾಸಿಕ ಬ್ರಹ್ಮರಥೋತ್ಸವ ನಡೆದಿದೆ. ಈ ಬ್ರಹ್ಮರಥೋತ್ಸವ ಪ್ರಯುಕ್ತ ಈ ದಿನ ಭಗವಂತ ಎಲ್ಲರಿಗೂ ಏನು ಈ 2 ವರ್ಷ ಕರೋನಾ ಮಹಾಮಾರಿ ಆವರಿಸಿತ್ತು, ಈ ವರ್ಷ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಾಗರಿಕ ಬಂಧುಗಳು ಮತ್ತು ಗ್ರಾಮಸ್ಥರು ಭಕ್ತಾದಿಗಳು ಆಗಮಿಸಿ ಎಲ್ಲ ಒಂದು ಊಟದ ವ್ಯವಸ್ಥೆ, ಅನ್ನದಾನ ಇರ್ಬೋದು, ಮತ್ತು ವಿಶೇಷವಾಗಿ ಮಸಾಲೆ ದೋಸೆಯ ಒಂದು ವ್ಯವಸ್ಥೆ ಇರ್ಬೋದು, ಮತ್ತು ದೇವಸ್ಥಾನದಲ್ಲಿ ಪುಳಿಯೋಗರೆ ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆ ಮಾಡಿದರು. ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಶಾಸಕರ ಆಗಿರ್ತಕ್ಕಂಥ ಶ್ರೀ ಶರತ್ ಬಚ್ಚೇಗೌಡರು ಆಗಮಿಸಿ ಈ ಬ್ರಹ್ಮರಥೋತ್ಸವವನ್ನು ಯಶಸ್ವಿ ಮಾಡಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೂ ಮತ್ತು ಈ ಭಕ್ತಾದಿಗಳಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ, ಹಿಂಗೆ ಎಲ್ಲರಿಗೂ ಚೆನ್ನಾಗಿ ಮಳೆ ಬೆಳೆ ಚೆನ್ನಾಗಿ ಆಗಲಿ, ಚೆನ್ನಾಗಿರಲಿ ಅಂತ ಎಲ್ಲರಿಗೂ ನಾವು ಭಗವಂತನಲ್ಲಿ ಕೇಳ್ಕೊಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ನಾವು ಆಶಿಸ್ತೀವಿ. ಬಳಿಕ ಭಕ್ತರಾದ ಶೋಭಾ ಮುರಳಿ ಅವರು ಮಾತನಾಡಿ, ಈ ಜಾತ್ರಾ ಮಹೋತ್ಸವ ಕಳೆದ ಸುಮಾರು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿದ್ದು, ಈ ಬಾರಿ ಬಹಳ ವಿಜೃಂಭಣೆಯಿಂದ ನಡೆದಿದ್ದು, ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ದೇವರಿಗೆ ಹಣ್ಣು ಕಾಯಿ ಅರ್ಪಿಸಿದ್ದಾರೆ. ಹಾಗೂ ರಾತ್ರಿ 40 ಬೆಳ್ಳಿ ಪಲ್ಲಕ್ಕಿಗಳಲ್ಲಿ ದೇವರ ಉತ್ಸವ ಮಾಡುತ್ತಾರೆ ಎಂದರು. ಇದು ಸಾಂಪ್ರದಾಯಿಕವಾಗಿ ನಡೀತಾ ಇದೆ. ಇಲ್ಲಿ ದೇವರ ಪೂಜೆ ಕಾರ್ಯಗಳೆಲ್ಲ ನಡೀತಾ ಇದೆ. ವರ್ಷಾನುಗಟ್ಲೆಯಿಂದ ಅದು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ರಂಗನಾಥ ಸ್ವಾಮಿದು ರಥೋತ್ಸವ ಇದ್ದಿದ್ದರಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇನ್ನೂ ಮುಗಿದಿಲ್ಲ, ಶಯನೋತ್ಸವ ತನಕನೂ ಇರುತ್ತೆ. ಇದು ಶಯನೋತ್ಸವನಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಪಲ್ಲಕ್ಕಿ ಅಂತ ಹೇಳಿ ಮಾಡ್ತಾರೆ, ಅದು ಮುತ್ತಿನ ಪಲ್ಲಕ್ಕಿಗಳು ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ಕರೆಸ್ಕೊಂಡು ಬಂದು ಅವರೆಲ್ಲರೂ ಮಾಡ್ಕೊಂಡು ಬರ್ತಾರೆ. ಪಲ್ಲಕ್ಕಿನ ಮಾಡಿಕೊಂಡು ಕರ್ಕೊಂಡು ಅಲಂಕಾರ ಪ್ರಿಯ ಥರ ದೇವ್ರನ್ನ ಅವ್ರವ್ರ ಮನೆ ದೇವ್ರನ್ನ ಇಟ್ಕೊಂಡು ಪಲ್ಲಕ್ಕಿನಲ್ಲಿ ಕರ್ಕೊಂಬಂದು ಇಲ್ಲಿ ಸಾಲಾಗಿ ನಿಲ್ಲಿಸ್ತಾರೆ. ಮೊದಲು ನಾನು ಮದುವೆ ಆದಾಗ ಹೊಸದಲ್ಲಿ ಒಂದು 5-6 ಪಲ್ಲಕ್ಕಿ ಬರ್ತಾ ಇತ್ತು. ಈಗಂತೂ 40 ಪಲ್ಲಕ್ಕಿಗಳು ಬಂದು ನಿಂತ್ಕೊಳ್ಳುತ್ತೆ. ಅದು ಇನ್ನೂ ವಿಜೃಂಭಣೆಯಿಂದ ಸುತ್ತಮುತ್ತ ಇರೋ ಜನಗಳು ತುಂಬ ಕರಕುಶಲತೆ ಇರೋದ್ರಿಂದ ಅವ್ರು ಈ ಥರ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮಂಜುಳಾ ಅಂತ, ಕಲ್ಕುಂಟೆ ಜಾತ್ರೆ ನಾವು ವರ್ಷ ಬರ್ತಾ ಇರ್ತೀವಿ. ಇವ್ರಿಗೆ ಸೊಸೆ ನಾನು 25 ವರ್ಷದಿಂದ ಕಂಪಲ್ಸರಿ ಬರ್ತಾ ಇದ್ದೀನಿ. ರಂಗನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರಲಿ ಅಂತ ಬೇಡ್ಕೊತೀನಿ. ಒಟ್ಟಾರೆ ಇತಿಹಾಸ ಪ್ರಸಿದ್ಧ ಕಲ್ಕುಂಟೆ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಭಕ್ತರು ದೇವರಿಗೆ ಹಣ್ಣು ಕಾಯಿ ಅರ್ಪಿಸಿದ್ರು. ನಮ್ಮ ಹೆಸರು ಪವನ್ ಅಂದ್ಬಿಟ್ಟು. ಕಲ್ಕುಂಟೆ ಬ್ರಹ್ಮರಥೋತ್ಸವದ ಕಡೆಯಿಂದ ಈ ತೇರ ಹಬ್ಬ ಎಲ್ಲ ಆಯಿತು. ನೆಕ್ಸ್ಟ್ ಬಂದು ನಮ್ಮದು ಪಲ್ಲಕ್ಕಿ ಉತ್ಸವದ ದಿನ ಈವೆಂಟ್ ಇದೆ. ಡಾಲಿ ಮತ್ತು ಶರತ್ ಬಚ್ಚೇಗೌಡರು, ಡಿ ಕೆ ಶಿವಕುಮಾರ್ ಅವ್ರು ಬರ್ತಿದ್ದಾರೆ. ದಯಮಾಡಿ ಬರಬೇಕು. ಅದು ಬಿಟ್ಟರೆ ನೆಕ್ಸ್ಟು ನಾವು ಕೋರ್ಕೊಳೋದು ಏನಂದರೆ, ನೆಕ್ಸ್ಟು ಚೆನ್ನಾಗಿ ನಡೀತು ತೇರ ಹಬ್ಬ ಎಲ್ಲನೂ. ನಮ್ಮ ಹಿರಿಯರು ಎಲ್ಲ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ, ಇದು ಮಾಡಿದ್ದಾರೆ. ಇದ್ರ ಕಡೆಯಿಂದ ನಮ್ಮದು ನೆಕ್ಸ್ಟ್ ಸಪೋರ್ಟ್ ಅದೇ ಥರ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.